ಸೊ ಸೈಜಸ್ ಅವೈಲೇಬಲ್ ಇರೋದಲ್ದೇ ಈಗ ಒಂದ್ ಸ್ವಲ್ಪ ನಾವು ನೋಡ್ತಾ ಇರೋದೇನಪ್ಪಾ ಅಂತಂದ್ರೆ ಟಿಫನ್ ಬಾಕ್ಸಸ್. ಸೊ ನಮ್ಮ ಅಜ್ಜಿ ನನ್ಗೆ ಏನೋ ನೆನಪಿದೆ, ಚಿಕ್ಕ ವಯಸ್ಸ ಈ ತರದ್ದು ಅವ್ರ ಹಳೆ ಕಾಲದ ಬಾಕ್ಸ್ ಅಲ್ಲಿ ಇವಾಗ ನಮ್ಮ ಅಜ್ಜಿ ಏನಾದ್ರು ಬೆಣ್ಣೆ ತುಪ್ಪ ಈ ತರದನ್ನ ಸ್ಟೋರ್ ಮಾಡಿಡೋರು. ಬಟ್ ಇಲ್ಲಿ ನಾನು ನೋಡ್ತಾ ಇರೋದು ಇತ್ತೀಚೆಗೆ ಸೊ ಇದು ಯಾವ ಮೆಟಲ್ ಸರ್ ಇದು? ಬ್ರಾಸ್ ಅಲ್ವಾ? ಸೊ ಬ್ರಾಸ್ ಲಂಚ್ ಬಾಕ್ಸಸ್ ಇದೆ. ಅಂಡ್ ಡಿಸೈನ್ ಪ್ಲೇನ್ ಬೇಡ ಅಂತಂದ್ರೆ ಡಿಸೈನ್ ಇರುವಂತದ್ದು ಇದೆ. ಮೇಲ್ಗಡೆಯಲ್ಲಿ ಗಣೇಶ ಡಿಸೈನ್ ಇದೆ ಸಿ. ಅಂಡ್ ಅದಲ್ದೇನೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ದೊಡ್ಡ ಸೈಜ್ ಅವೈಲೇಬಲ್ ಇದೆ ಇರತ್ತೆ ಲಂಚ್ ಬಾಕ್ಸಸ್. ಸೊ ಇದನ್ನ ಲಂಚ್ ಬಾಕ್ಸಸ್ ಆಗಿ ಯೂಸ್ ಮಾಡಬಹುದು, ಅಥವಾ ಮನೇಲಿ ನೀವು ಕಲೆಕ್ಷನ್ಸ್ ಗೋಸ್ಕರ ತಗೊಳ್ತಾ ಇದ್ರೆ ಸೊ ಕಲೆಕ್ಷನ್ಸ್ ಗೋಸ್ಕರ ತಗೋಬಹುದು. ಅಂಡ್ ವಾಲ್ಸ್ ಇದೆ, ಪ್ಲಸ್ ಜೊತೆ ಡಿಸೈನ್ ಇದೆ, ಫುಲ್ ಡಿಸೈನ್ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ. ಒನ್ ಥಿಂಗ್ ಹೆವಿ ಇದೆ, ದೆನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಇದು. ಅಂಡ್ ಕ್ಯೂಟ್ ಒಂದು ಬಾಕ್ಸ್ ಸಹ ಇದೆ. ಸೊ ಇದು ಯಾವ ಪರ್ಪಸ್ ಯೂಸ್ ಮಾಡಿದೀವಿ? ಪೂಜಾ ಪರ್ಪಸ್. ಪೂಜಾ ಪರ್ಪಸ್. ಓಕೆ. ದೇವಸ್ಥಾನಕ್ಕೆ ತ್ರಿಶೂಲ ನೋಡ್ತಾ ಇದ್ರೆ, ಸೊ ತ್ರಿಶೂಲನು ಇದೆ. ಸೊ ಇದು ಸೈಜಸ್ ಅವೈಲೇಬಲ್ ಇದೆಯಾ ಹೇಗೆ? ಸೈಜಸ್ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಓಕೆ. ಸೊ ಇದ್ರಲ್ಲಿ ತ್ರಿಶೂಲ ದೇವಸ್ಥಾನಗಳಿಗೆ ಅಂಡ್ ಎಷ್ಟು ಜನ ಮನೆ ದೊಡ್ಡ ದೊಡ್ಡ ವಿಗ್ರಹ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಸೊ ತುಂಬಾ ಕಮ್ಮಿ ಆತರ, ಬಟ್ ಇರೋರು ಯಾರಾದ್ರೂ ಸ್ಥಾಪನೆ ಮಾಡ್ಕೊಂಡಿದ್ರೆ ಆತರ. ಅಂಡ್ ಸುಬ್ರಹ್ಮಣ್ಯ ಸ್ವಾಮಿದು ಜೊತೆಗೆ ಇನ್ನಷ್ಟು ದೊಡ್ಡ ತ್ರಿಶೂಲ ಬೇಕು ಅಂದ್ರೆ ದೊಡ್ಡ ತ್ರಿಶೂಲನು ಸಹ ಇದೆ. ಪೂಜಾ ಐಟಮ್ ಪ್ಲಸ್ ಮನೆಗೆ ಕಿಚನ್ ಐಟಮ್ಸ್ ಸಹ ತೋರಿಸ್ತಾ ಇದಾರೆ ಸರ್. ಸರ್ ಇದೆಲ್ಲ ಯಾವ ತರ ದೀಪಗಳು? ಇದು ಸೀಟಿಂದು ದೀಪ. 2 ಸ್ಟೆಪ್ 3 ಸ್ಟೆಪ್, ಇದು 5 ಸ್ಟೆಪ್. ಓಕೆ. ಮತ್ತೆ ಈ ತರ ಪ್ಯಾಟರ್ನ್. ಓಕೆ. 3 ಅಂದ್ರೆ 2 ಹೈ ಮತ್ತೆ ಒಂದು ಕೆಳಗಡೆ ಬರುವಂತದ್ದು. ಅಂಡ್ ಓಕೆ, ಈ ತರ ನಿಮ್ಗೆ 2, 3 ಅಂಡ್ 5 ಸ್ಟೆಪ್ ಅಲ್ಲೂ ಸಿಗುತ್ತೆ. ಇದು ದೀಪ. ಓಕೆ. ಇದು ವಾಸ್ತು ದೀಪ ಅಂತೆ. ವಾಸ್ತು ದೀಪ. ಕೆಳಗಡೆ ನಿಮ್ಗೆ ಆಮೆ ಬರುತ್ತೆ ಇದಕ್ಕೆ. ಅಂಡ್ ಈ ತರ ನಿಮ್ಗೆ ವಾಸ್ತು ದೀಪ. ಇನ್ನು ಕಿಚನ್ ಐಟಮ್ಸ್ ಬರೋದಾಯ್ತು ಅಂದ್ರೆ ಸೊ ಕಿಚನ್ ಐಟಮ್ಸ್ ಸಹ ಇರುತ್ತೆ ಇಲ್ಲಿ. ಇದು ಫುಲ್ ಸೆಟ್ ಬರುತ್ತಲ್ವಾ ಸರ್ ಇದು? ಕಡಾಯಿ. ಓಕೆ. ಅಂಡ್ ವಿತ್ ನಿಮ್ಗೆ ಮೇಲ್ಗಡೆ ಮುಚ್ಚಳನು ಸಿಗುತ್ತೆ. ಈ ತರ ಕಡಾಯಿ ಸಿಗೋದು. ಅಂಡ್ ಇದು ಸರ್ ಇದು ಸಾಸ್ಪ್ಯಾನ್. ಓಕೆ. ವಿತ್ ನಿಮ್ಗೆ ಮೇಲ್ಗಡೆ ಸೆಟ್ ಬರುತ್ತೆ ಇದು. ಅಂಡ್ ಮನೇಲಿ ಯಾರಾದ್ರೂ ಕಾಫಿ ಲವರ್ಸ್ ಇದ್ರಿ ಅಂತಂದ್ರೆ ಸೊ ನಿಮ್ಗೆ ವಿತ್ ಕಾಫಿಗೆ ಲೋಟ ಅಂಡ್ ಕೆಳಗಡೆ ಬಟ್ಲು ಎರಡು ಸಿಗುತ್ತೆ. ಓಕೆ. ಅಂಡ್ ಬೇಡ ನಂಗೆ ಬರೀ ಲೋಟ ಮಾತ್ರ ಬೇಕು ಅಂದ್ರೆ ಸೊ ಲೋಟನು ಇದೆ ಇವ್ರ ಹತ್ರ. ಜೊತೆಗೆ ಬಟ್ಲುಗಳು ಇದೆ ಸಿ. ತಾಮ್ರ. ಇದು ಯಾವ ಸರ್ ಇದು? ಬ್ರಾಸ್. ಓಕೆ. ಸೊ ಬ್ರಾಸ್ದು ಬಟ್ಲುಗಳು. ಅಂಡ್ ಅದ್ರಲ್ಲಿ ನಿಮ್ಗೆ ಡಿಸೈನ್ ಬೇಕು ಅಂದ್ರೆ ಡಿಸೈನ್ ಇದೆ, ಜೊತೆಗೆ ಪ್ಲೇನ್ ಬೇಕು ಅಂದ್ರೆ ಸೊ ಪ್ಲೇನ್ ಅಲ್ಲೂ ಇದೆ. ಸೈಜಸ್ ಅವೈಲೇಬಲ್ ಇದೆ, ಜೊತೆಗೆ ಶೇಪ್ಸ್ ಅಷ್ಟೇ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಡಿಸೈನ್ಸ್ ಯಾವೆಲ್ಲ ಅವೈಲೇಬಲ್ ಇದೆ ಅಂತ. ಅಂಡ್ ಈ ತರ ಬುಟ್ಟಿ ಇದು. ಸೊ ನಿಮ್ ಪೂಜೆಗೆ ಯೂಸ್ ಮಾಡಬಹುದು, ಅಥವಾ ಫ್ಲವರ್ ಸ್ಟೋರ್ ಮಾಡ್ಕೊಳ್ಳಕ್ಕೆ, ಇಲ್ಲ ನಾವು ಮನೆಗೆ ಪರ್ಸನಲ್ ಯೂಸ್ ಮಾಡ್ತೀವಿ ಅಂದ್ರೆ ಕಿಚನ್ಗೂ ಯೂಸ್ ಮಾಡ್ಬೋದು. ಈ ತರ ಬರ್ತಾ ಇದು ಡಿಸೈನ್. ಓಕೆ. ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ಇದು ಪಾವು ಸೇರು. ಓಕೆ. ನೀವು ಅಳತೆಗೋಸ್ಕರ ಏನು ಹಿಂದೆ ಬಳಸ್ತಾ ಇದ್ರು ಸೊ ಆ ತರದ್ದು. ಅದರಲ್ಲಿ 2 ತರ ಮೆಟಲ್ ಅಲ್ಲಿ ಬರುತ್ತೆ. ಒಂದು ಕಾಪರ್ ಮತ್ತೆ ಬ್ರಾಸ್ ಅಲ್ವಾ? ಹೌದು. ಓಕೆ. ಕಾಪರ್ ಮತ್ತೆ ಬ್ರಾಸ್ ಅಲ್ಲಿ ನಿಮ್ಗೆ 2 ಮೆಟಲ್ ಅಲ್ಲಿ. ಅಂಡ್ ಸೈಜಸ್ ಅಷ್ಟೇ 2 ಸೈಜಸ್ ಬರುತ್ತೆ. ಈ ತರ 3 ಸೈಜಸ್ ಬರುತ್ತೆ. ಇದು ಪಾವು, ಇದು ಅರ್ಧ ಸೇರು, ಆಮೇಲೆ ಸೇರು ಬರುತ್ತೆ. ಓಕೆ. ಇದು ಪಂಚಪಾತ್ರೆ. ಇದು ಪ್ಲೇನ್ ಇದೆ, ಇದು ಬೆಂಡ್ ಇರೋದು. ಮತ್ತೆ ಇದು ಗೋಕರ್ಣ ಕಿಂಡಿ. ಯಾವ್ದು ಸರ್ ಇದು? ಗೋಕರ್ಣ ಕಿಂಡಿ. ಓಕೆ. ದೇವರು ಅಭಿಷೇಕ ಮಾಡೋದಕ್ಕೆ ಒಂದು ಈ ತರ ಕಿಂಡಿ ಬರುತ್ತೆ, ಚಿಕ್ಕದು. ತುಂಬಾ ಚಿಕ್ಕದು. ಇದರಲ್ಲಿ ವಿತೌಟ್ ಕೊಂಬು ಬರುತ್ತೆ. ಓಕೆ. ಪ್ಲೇನ್ ಬರುತ್ತೆ. ದೊಡ್ಡದು ಇದು ದೊಡ್ಡ ಸೈಜ್. ಇನ್ನು ಅದಕ್ಕೆ ದೊಡ್ಡದು ಬೇಕು ಅಂದ್ರೂ ಸಹ ದೊಡ್ಡದು ಇದೆ, ಅದಕ್ಕಿಂತ ದೊಡ್ಡದು ಈ ಸೈಜ್. ಓಕೆ. ಇದು ಸೆಟ್ ಬರುತ್ತೆ. ಓಕೆ. ಇದು ಕುಪ್ಪ ಮತ್ತೆ ಇದು ದೀವಟಿಗೆ ಆಲ್ ಹಾಕೋದು. ಓಕೆ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇವ್ರ ಹತ್ರ. ಹಳೆ ಕಾಲದಲ್ಲಿ ಅಜ್ಜ ಯೂಸ್ ಮಾಡಕ್ ಏನ್ ಬಳಸ್ತಾ ಇದ್ರು ಆ ತರದ್ದು ಇವ್ರ ಹತ್ರ ಅವೈಲೇಬಲ್ ಇದೆ. ಇದೆಲ್ಲ ಪಂಚಾರ್ತಿಗಳು ದೊಡ್ಡ ಸೈಜ್. ಸರ್ ಇದು ಯಾವ ತರ ಯೂಸ್ ಮಾಡೋದು? ಇದು ಸೆಟ್ ಬರುತ್ತೆ. ನಾಗ, ಶಂಖ, ಚಕ್ರ, ಆರತಿ 3. ಓಕೆ. ನಾಗ, ಶಂಖ, ಚಕ್ರ, ಆರತಿ. ಅಂಡ್ ನೆಕ್ಸ್ಟ್ ಇದನ್ನ ನೋಡ್ತಾ ಇದ್ವಿ ಸರ್. ಇಷ್ಟು ದೊಡ್ಡದು ಮಂಗಳಾರತಿಗೋಸ್ಕರ ಬಳಸೋದಲ್ವಾ? ಕರ್ಪೂರ ಆರತಿಗೋಸ್ಕರ. ಓಕೆ. ಕರ್ಪೂರ ಆರತಿಗೋಸ್ಕರ ಇವೆಲ್ಲ ಏನು ಸರ್ ಇದು? ಇದು ಕಳಶ. ಸೊ ಇದ್ರ ಸೈಜಸ್ ನೋಡ್ತಾ ಇದ್ವಿ, ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಇದೆ ಅಂತ. ಇದು ಡಿಸೈನಿಂಗ್ ಇರೋದು. ಸೊ ಅದಲ್ಲದೆ ನಿಮ್ಗೆ ಚಿಕ್ಕ ಸೈಜ್ ಸಿಗುತ್ತೆ ಕಳಶಗಳಲ್ಲಿ. ಓಕೆ. ಇದಿಷ್ಟು ದೊಡ್ಡ ಸೈಜ್ ವರೆಗೂ. ಅಂಡ್ ಫಿಲ್ಟರ್ ಕಾಫಿ ಲವರ್ಸ್ ಯಾರೆಲ್ಲ ಇರ್ತೀರಾ, ಬಿಕಾಸ್ ಕಾಫಿ ಲವರ್ಸ್ ಎಲ್ಲರೂ ಇದೇ ಇರ್ತೀರಾ. ಸೊ ಕಾಫಿ ಬೇಕು ಅಂದ್ರೆ ಫಿಲ್ಟರ್ ಕಾಫಿ ಅದು ನಿಮ್ಗೆ ಕಾಪರ್ ಅಲ್ಲೂ ಸಿಗುತ್ತೆ, ಬ್ರಾಸ್ ಅಲ್ಲೂ ಸಿಗುತ್ತೆ. ಓಕೆ.
ಓನ್ಲಿ ಬ್ರಾಸ್ ಅಲ್ಲಂತೆ. ಇದು ನಿಮ್ಗೆ ಫಿಲ್ಟರ್ ಕಾಫಿದು ಯೂಸ್ ಮಾಡೋದಕ್ಕೋಸ್ಕರ. ಓಕೆ. ಅಂಡ್ ಏನು ಚಂಬುಗಳು ಸಹ ಇದೆ, ಅಥವಾ ನೀವು ಇದನ್ನ ಕಳಶ ತರ ಯೂಸ್ ಮಾಡಬಹುದು ಅಥವಾ ಚಮ್ ತರ ಯೂಸ್ ಮಾಡಬಹುದು. ನೀರ್ ಕುಡಿಯೋದಕ್ಕಾಗ್ಲಿ ಇದು ಪೂಜೆಗಾಗಿರ್ಲಿ ಎರಡಕ್ಕೂ ಇದೆ ಇವ್ರ ಹತ್ರ. ಓಕೆ. ಇದೆಲ್ಲ ನಿಮ್ಗೆ ಸೈಜಸ್. ಇದು ವಿತೌಟ್ ಲೆಗ್, ಇದು ಲೆಗ್. ಓಕೆ, ವಿತೌಟ್ ಲೆಗ್ ಮತ್ತೆ ಲೆಗ್ ಎರಡು ಇದೆ. ಇಂತದ್ದು ಇದೆ. ಓಕೆ. ಅಂಡ್ ಇದೆಲ್ಲ ಎನ್ಸದ್ದು? ಇದು ಪಾವ್ ಸೇರು ಹೇಳ್ತಾರೆ, ಚಿಕ್ಕದು ದೇವ್ರಿಗೆ. ಇದು ವಿತ್ ಡಿಸೈನ್ ಬಂದಿದೆ, ಶಂಕು ಚಕ್ರ ನಾಮ. ಓಕೆ. ಅಂಡ್ ಮಂಗಳಾರತಿಗೋಸ್ಕರನೇ ಬಳಸೋದು, ಸೊ ಸಿಂಗಲ್ ದೀಪ ಇರುತ್ತೆ ಇದಕ್ಕೆ. ಅಂಡ್ ಡಮರುಗ ಬೇರೆ ಇದೆ, ಈ ತರ ಡಿಸೈನ್ ಬರುತ್ತೆ ಇದಕ್ಕೆ. ಸೊ ಇಷ್ಟೊತ್ತು ಎಲ್ಲ ಪೂಜಾ ಐಟಮ್ಸ್ ನೋಡಿದ್ರಿ ಅಂಡ್ ಅಲ್ಲಲ್ಲಿ ಕಿಚನ್ ಐಟಮ್ಸ್ ನೋಡಿದ್ರಿ. ಬಟ್ ಈಗ ಫುಲ್ ಆಫ್ ನಿಮ್ಗೆ ಕಿಚನ್ ಐಟಮ್ಸ್ ನ ತೋರಿಸ್ತಾ ಇದೀವಿ. ಸೊ ಕಿಚನ್ ಐಟಮ್ಸ್ ಅಲ್ಲಿ ಸರ್ ಫಸ್ಟ್ ಈ ಸೆಟ್ ಬರುತ್ತಲ್ವಾ, ಇದನ್ನ ತೋರಿಸ್ಬಿಡಿ. ಓಕೆ. ಇದು ನಿಮ್ಗೆ ಫುಲ್ ಒಂದು ಥಾಲಿ ಸೆಟ್ ಬರುತ್ತೆ ವಿತ್ ಸ್ಪೂನ್ ನಿಮ್ಗೆ. ಬ್ರಾಸ್ ದಲ್ವ ಸರ್ ಇದು? ಬ್ರಾಂಜ್. ಓಕೆ. ಸೊ ತುಂಬಾ ಚೆನ್ನಾಗಿದೆ, ಇದು ಡಿಸೈನ್ ಆಗಿದೆ ಅಂಡ್ ಪ್ರತಿಯೊಂದು. ಸೊ ಇವಾಗ ಇದ್ರಲ್ಲಿ ಇನ್ನೊಂದು ಬರುತ್ತೆ ಸರ್, ಅದು ಯಾವ ತರ ಸರ್? ಅದು ಕಾಪರ್ ವಿತ್ ಸ್ಟೀಲ್. ಕಾಪರ್ ವಿತ್ ಸ್ಟೀಲ್ ಬರುತ್ತೆ. ಸೊ ಹೊರಗಡೆ ನಿಮ್ಗೆ ಕಾಪರ್ ಬರುತ್ತೆ, ಒಳಗಡೆ ಸ್ಟೀಲ್ ಬರುತ್ತೆ, ವಿತ್ ಸ್ಪೂನ್ ಸೆಟ್ ಬರುತ್ತೆ ಅಂಡ್ ಈ ತರ ಬೌಲ್ಸ್ ಸಹ ಬರುತ್ತೆ. ಓಕೆ. ಅಂಡ್ ಅದಲ್ಲ ನಿಮ್ಗೆ ಇದು ಡಬ್ಬಿಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಾಕ್ಸಸ್ ನ ನೋಡ್ತಾ ಇದ್ದೀರಾ, ಸೆಟ್ ಬರುತ್ತಲ್ಲ ಸರ್ ಇದು? ಎರಡು ಸೆಟ್ ಈ ತರ ಸೈಜಸ್ ಬರುತ್ತೆ ಇದರಲ್ಲಿ. ಓಕೆ, ಸೈಜಸ್ ಬರುತ್ತೆ. ಒಂದು ಈ ತರ ಪ್ಲೇನ್ ಇದೆ, ಒಂದು ಈ ತರ ಹೆಮಡ್ ಇದೆ. ಓಕೆ. ಸ್ಟೋರೇಜ್ ಬಾಕ್ಸಸ್ ತರ ಇದು ಎರಡು ಸೆಟ್ ಬರುತ್ತೆ ನಿಮ್ಗೆ. ಒಂದು ಟೀ ಪೌಡರ್, ಶುಗರ್ ಈ ತರನು ಸ್ಟೋರ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಅದಲ್ಲದೆ ನಿಮ್ಗೆ ಈ ತರ ಗ್ಲಾಸಸ್ ಸೆಟ್ ಬರುತ್ತೆ. ಇದು ನಿಮ್ಗೆ ಗ್ಲಾಸಸ್ ಸೆಟ್, ಕಾಪರ್ ಗ್ಲಾಸಸ್ ಸೆಟ್ ಇವು. ಅಂಡ್ ನೀರ್ ಕುಡಿಬೇಕು ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಅಂಡ್ ಅದಲ್ದೇನೆ ಆ ಬೇಡ ಅಂದ್ರೆ ಈ ತರ ಜಗ್ಗು ಹೋಗ್ಬೋದು, ಕಾಪರ್ ಜಗ್ ಇದು. ಇದು ನಮ್ಗೆ ಜಗ್ ಪ್ಲಸ್ ನಿಮ್ಗೆ ಗ್ಲಾಸ್ ಬೇಕು ಅಂದ್ರೆ ಸೊ ಅದು ಸಹ ಅವೈಲೇಬಲ್ ಇದೆ. ಸೊ ಜಗ್ ಮತ್ತೆ ನಿಮ್ಗೆ ಈ ತರ 6 ಗ್ಲಾಸಸ್ ಬರುತ್ತೆ. ಅಂಡ್ ಅದಲ್ದೇನೆ ವಾಟರ್ ಬಾಟಲ್ ಸಹ ಇದೆ ಹತ್ರ. ಸೊ ನೀವು ವಾಟರ್ ಬಾಟಲ್ ನೋಡ್ತೀನಿ ನಂಗಿದ್ರೆ ವಾಟರ್ ಬಾಟಲ್ ಯಾವೆಲ್ಲ ಸೈಜಸ್ ಅಂದ್ರೆ ಎಷ್ಟು ಲೀಟರ್ದು? 7 ಲೀಟರ್ ಇಂದ 1 ಲೀಟರ್, ಅರ್ಧ ಲೀಟರ್ ಇಂದ ಇದೆ 2 ಲೀಟರ್ ವರೆಗೂ ಇದೆ. ಅರ್ಧ ಲೀಟರ್ ಇಂದ 7 ಲೀಟರ್ ವರೆಗೂ ಸಿಗುತ್ತೆ. ಓಕೆ. ಮಸಾಲಾ ಬಾಕ್ಸ್ ಅಂಡ್ ಮಸಾಲಾ ಬಾಕ್ಸಸ್. ಸೊ ಮಸಾಲಾ ಬಾಕ್ಸಸ್ ಡಿಸೈನ್ ಸೈಜಸ್ ಪ್ರತಿಯೊಂದು ಅವ್ರ ಹತ್ರ ಅವೈಲೇಬಲ್ ಇದೆ. ಅಂದ್ರೆ ಬಿಕಾಸ್ ಒಂದಿಷ್ಟು ಜನ ಚಿಕ್ಕದು ಇಷ್ಟಪಡ್ತೀರಾ, ಇನ್ನೊಂದಿಷ್ಟು ಜನ ದೊಡ್ಡದು ಇಷ್ಟಪಡ್ತೀರಾ. ಸೊ ಸೈಜಸ್ ಬೇಕು ಅಂದ್ರೆ ಇವಾಗ ನೋಡ್ತಾ ಇರೋದು ನೀವು ಈ ಒಂದು ಸೈಜ್ ಅಲ್ಲಿ ಇದೆ. ಸೊ ಮೇಲ್ಗಡೆ ನಿಮ್ಗೆ ಗ್ಲಾಸ್ ಅಲ್ವಾ ಸರ್ ಇದು? ಗ್ಲಾಸ್ ಬರುತ್ತೆ. ಅಂಡ್ ಒಂದು ಚಿಕ್ಕ ಸ್ಪೂನ್ ಬರುತ್ತೆ ಮಸಾಲಾ ಡಬ್ಬಿಗಳಲ್ಲಿ. ಅಂಡ್ 7 ಬರುತ್ತಲ್ಲ ಸರ್ ಇದು? ಏನ್ 6 ಬರುತ್ತಾ? 7 ಇದೆ. ಸೊ 7 ಅಂಡ್ ಪ್ರತಿಯೊಂದು ನಿಮ್ಗೆ ಸಪರೇಟ್ ಮಾಡ್ಬೋದು, ಅಂದ್ರೆ ಇದು ತೆಗಿಬಹುದು. ಅಂಡ್ ಚಿಕ್ಕದ್ ಬೇಕು ಅಂದ್ರೆ ಸೊ ನಿಮ್ಗೆ ಕ್ಯೂಟ್ ಆಗಿರೋ ಚಿಕ್ಕದು ಇದೆ, ಒಂದು ಟಿಫನ್ ಬಾಕ್ಸ್ ಸೈಜ್ ಇರೋದು. ಅಂಡ್ ಮೇಲ್ಗಡೆ ನಿಮ್ಗೆ ಮುಚ್ಚಳ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಸೈಜಸ್ ಡಿಸೈನ್ಸ್ ಎರಡು ಇರೋದು. ಅಂಡ್ ಈ ತರದ್ದು ಅವೈಲೇಬಲ್ ಇದೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಬೇಡ ಅಂದ್ರೆ. ಸೊ ಟ್ರಾನ್ಸ್ಪರೆಂಟ್ ಬೇಡ ಅನ್ನೋರ್ಗೆ ಮೇಲ್ಗಡೆ ಡಿಸೈನ್ ಬರೋದು ವಿತ್ ಏನು ಈ ತರ ನಿಮ್ಗೆ ಒಂದು ಸ್ಪೂನ್ ಬರುತ್ತೆ. ಸಿ ಅದು ಮೇಲ್ಗಡೆ ನಿಮ್ಗೆ ಕ್ಯಾಪ್ಗೆ ಹೋಲ್ಡ್ ಮಾಡೋದಕ್ಕೆ, ಬಿಕಾಸ್ ಓಪನ್ ಮಾಡೋದಕ್ಕೆ ಕಷ್ಟ ಆಗ್ಬಾರ್ದು ಅಂತ. ಸೇಮ್ ನಿಮ್ಗೆ 7 ಬಟ್ಲು ಪ್ಲಸ್ ನಿಮ್ಗೆ ಒಂದು ಚಿಕ್ಕ ಸ್ಪೂನ್ ಕೊಡ್ತಾ ಇದಾರೆ, ಬಿಕಾಸ್ ಮಸಾಲೆ ಐಟಮ್ಸ್ ನ ಹಾಕೋದಿಕ್ಕೆ. ಅಂಡ್ ಅದು ಅಲ್ದೇನೆ ಇನ್ನೊಂದು ಕ್ಯೂಟ್ ಆಗಿರೋ ಐಟಮ್ ಅಂದ್ರೆ ಈ ಮಸಾಲಾ ಡಬ್ಬ. ಸೊ ಮಸಾಲಾ ಡಬ್ಬ ಅಥವಾ ಸೋಪು ಈ ತರದ್ದು, ಅಥವಾ ನಿಮ್ಗೆ ಇದು ಮಲ್ಟಿ ಪರ್ಪಸ್ ತರ ಇದು ಮೇಲ್ಗಡೆ ತಗೊಂಡ್ಬಿಟ್ಟು ಅಂಡ್ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಓಕೆ. ಅಂಡ್ ಟೀ ಮತ್ತೆ ಕಾಫಿ ಅಥವಾ ಈ ತರದ್ದು ನಿಮ್ಗೆ ಸೆಟ್ಗೋಸ್ಕರ ನೋಡ್ತಾ ಇದ್ರೆ ಸೊ ಆ ತರದ್ದು ಸೆಟ್ ಇದೆ. ಈ ತರ ನಿಮ್ಗೆ ಹೋಲ್ಡರ್ ಬರುತ್ತೆ ಕಪ್ಗೆ, ಅಂಡ್ ಕೆಳಗಡೆ ಸ್ಟ್ಯಾಂಡ್ ಬರುತ್ತೆ. ಸೊ ಬಸಿ ಅಂತ ಏನ್ ಹೇಳ್ತೀವಿ, ಸೊ ಅದು ಇದೆ. ಐಟಮ್ಸ್ ಅಲ್ಲೇ ಈ ತರ ಅಡಿಗೆ ಪಾತ್ರೆಗಳಿವೆಲ್ಲ. ಓಕೆ. ಹಂಡಿ ಇದನ್ನ ಸೈಜಸ್ ಇದೆಯಲ್ಲ ಸರ್? ಚಿಕ್ಕದಿಂದ ದೊಡ್ಡದೆಲ್ಲ ಸಿಗುತ್ತೆ. ಓಕೆ. ಇದು ನಿಮ್ಗೆ ಮೇಲ್ಗಡೆ ಮುಚ್ಚಳನ್ನು ಕೊಡ್ತಾರೆ ಇದಕ್ಕೆ. ಇದೆಲ್ಲ ಸೈಜಸ್. ಅಂಡ್ ಪ್ಯಾನ್ ಸಹ ಇದೆ ಇಲ್ಲಿ. ಅಂಡ್ ವೇಟ್ ಇದೆ. ಸೊ ತುಂಬಾ ಜನ ವೇಟ್ ಎಲ್ಲ ಅನ್ಕೊಂಡಿರ್ತಾರೆ, ಬಟ್ ವೇಟ್ ಇದೆ ಇದು. ಓಕೆ. ಅಂಡ್ ಕಡಾಯಿ. ಸೊ ನಿಮ್ಗೆ ಕಡಾಯಿ ಸಿಕ್ಕಾಪಟ್ಟೆ ವೇಟ್ ಇದೆ ಇದು. ಓಕೆ. ಇದು ಕಡಾಯಿ ವಿತ್ ಹ್ಯಾಂಡಲ್ಸ್ ಅಂಡ್ ಸ್ಪೂನ್ಸ್ ಸಹ ಇದೆ ನಿಮ್ಗೆ ಅಡ್ಗೆ ಸೌಟ್ ಅದೆಲ್ಲ. ವಿತೌಟ್ ಹ್ಯಾಂಡಲ್ ಕಡಾಯಿ ಇದು. ಓಕೆ. ಇದು ವಿತೌಟ್ ಹ್ಯಾಂಡಲ್ ಕಡಾಯಿ. ಅಂಡ್ ಇದೇನ್ ಸರ್ ಇದು? ಇದು ಹಂಡಿನೇ. ಹಂಡಿ, ಬಟ್ ಶೇಪ್ ಚೇಂಜ್ ಇದೆ ಒಂದ್ ಸ್ವಲ್ಪ ಶೇಪ್ ಚೇಂಜ್ ಇದೆ ಇದು. ಅಂಡ್ ಕಡಾಯಿ ಚಿಕ್ಕ ಕಡಾಯಿನೂ ಇದೆ. ಸೊ ಈ ತರ ಡಿಸೈನ್ ಬರುತ್ತೆ ಇದಕ್ಕೆ. ಓಕೆ. ಅಂಡ್ ಸೌಟ್ಗಳು
ಸೊ ಸಾಂಬಾರ್ ಸೌಟ್ ಆಗಿರ್ಲಿ ಅಥವಾ ಕರಿಯೋ ಸೌಟ್ ಆಗಿರ್ಲಿ, ಹೆಂಚ್ ಚಪಾತಿ ತಿರ್ವಾಕಕ್ಕಾಗಿರ್ಲಿ ಅಥವಾ ರೈಸ್ ನಿಂತ್ಕೊಳಕ್ಕಾಗಿರ್ಲಿ, ಪ್ರತಿಯೊಂದು ಸೌಟ್ಸ್ ಸಹ ಇದೆ ಇವ್ರ ಹತ್ರ. ಅಂಡ್ ಚಪಾತಿ ಅಥವಾ ರೋಟಿ ಬೇಯಿಸ್ಕೊಳ್ಳೋದು ಪ್ಯಾನ್ ಇದೆ, ಅಥವಾ ಹೆಂಚು ಅಂತ ಏನ್ ಹೇಳ್ತೀರಾ, ಸೊ ಅದು. ಅಂಡ್ ಮಜ್ಜಿಗೆ ಅಥವಾ ಏನಾದ್ರು ಸ್ಟೋರ್ ಮಾಡ್ತೀರಾ ಅಥವಾ ಇದ್ರಲ್ಲಿ ಅಡ್ಗೆ ಮಾಡ್ಕೊಳ್ತೀರಾ ಅಂದ್ರೆ ಸಹ ಅದಕ್ಕೂ ಅವೈಲೇಬಲ್ ಇದೆ ಇರುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ನನ್ಗೆ ಒಂದು ಎರಡು ಅಂತ ಹೇಳ್ತಿಲ್ಲ. ಅಂಡ್ ಇಲ್ಲಿ ಬಂದ್ ತಗೊಂಡ್ರೆ ನೀವು ಒಂದು ನಿಮ್ಮ ಕಿಚನ್ ನ ಹಳೆ ಕಾಲದ ಕಿಚನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು, ಸೊ ಎಲ್ಲಾ ಐಟಮ್ಸ್ ಇದೆ. ಅಂಡ್ ಇದೇನ್ ಸ್ವಲ್ಪ ಪಾತ್ರೆ, ಇದು ಪೂಜಾ ಗೀಜೆ ಆಗುವಂತದ್ದು. ಓಕೆ. ಅಂಡ್ ಫ್ಲವರ್ ಅಂದ್ರೆ ಹಿಂದೆ ಎಲ್ಲ ದೇವಸ್ಥಾನಕ್ಕೆ ಈ ತರ ತಗೊಂಡ್ ಹೋಗ್ತಾ ಇದ್ರು, ಫ್ಲವರ್ ಬಾಸ್ಕೆಟ್. ಸೊ ನಿಮ್ ಮನೇಲಿ ದೇವಸ್ಥಾನ ಪೂಜೆಗೂ ಇಟ್ಕೋಬಹುದು. ಅಂಡ್ ವಿತ್ ಸ್ಟ್ಯಾಂಡ್, ಇದು ವಿತೌಟ್ ಸ್ಟ್ಯಾಂಡ್. ಓಕೆ, ಇದು ಮತ್ತೆ ಬೇರೆ ಡಿಸೈನ್ ಒಂದ್ ಸ್ವಲ್ಪ. ಇನ್ ಲಂಚ್ ಬಾಕ್ಸ್ ಗೆ, ಸೊ ಹಳೆ ಕಾಲ ಲಂಚ್ ಬಾಕ್ಸ್ ನೋಡ್ದಂಗ ಆಗ್ತಾ ಇದೆ ನನ್ಗೆ ಈ ತರದ್ ಲಂಚ್ ಬಾಕ್ಸ್ ನೋಡ್ತಾ ಇದ್ರೆ. ಸೊ ಇದ್ರಲ್ಲಿ ಮೂರ್ ಸೆಟ್ ಇರೋದು ಅಥವಾ 2 ಸೆಟ್ ಇರೋದು ಈ ತರ ಸಿಗುತ್ತೆ ಅಥವಾ ಹೇಗೆ? 2 ಇದೆ, 3 ಇದೆ, ಓಕೆ, 4 ಇದೆ. ಇದು ವಿತ್ ಸ್ಪೂನ್ ಬರುತ್ತೆ ನಿಮ್ಗೆ. ಸೊ ಇದೆಲ್ಲ ವಿತ್ ಸ್ಪೂನ್, ಇದು ನಿಮ್ಗೆ ಇಲ್ಲಿ ನೋಡ್ತಾ ಇರೋ ಸ್ಪೂನ್ ಇದು. ಓಕೆ. ಅಂಡ್ ಸೆಟ್ ಡಬ್ಬಗಳು ಲಂಚ್ ಬಾಕ್ಸ್ ಅಲ್ಲಿ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಬೇಕು ಅಂದ್ರೆ, ಸೊ ಚಿಕ್ಕ ದೊಡ್ಡದು 2 ಸೈಜಸ್ ಇದೆ. ಅಂದ್ರೆ ನಿಮ್ಗೆ ಇಷ್ಟು ಚಿಕ್ಕದಿಂದ ಹಿಡಿದು ಇಲ್ಲಿ ಎಷ್ಟು ದೊಡ್ಡದಿದೆ ಅದು. ಅಂಡ್ ವೇಟ್ ಸಹ ಇದೆ ಇದು ನಿಮ್ಗೆ. ಓಕೆ. ಅಂಡ್ ಇದು ಸ್ವಲ್ಪ ಒಳಗಡೆಯಿಂದಾನೆ ಸೈಜಸ್ ಬರುತ್ತಲ್ವ ಸರ್, ಇದು ಚಿಕ್ಕದಿಂದ ದೊಡ್ಡದು ಸೆಟ್ ಬರುತ್ತೆ. ಸೆಟ್ ಇದಾಗ್ಲಿ ನಾವು ನೋಡಿದ್ದು ಸ್ವಲ್ಪ ಡಿಸೈನಿಂಗ್, ಗೋಲ್ಡ್ ಡಿಸೈನಿಂಗ್ ಬರುತ್ತೆ. ಇದು ಮೇಲ್ಗಡೆ ಅಷ್ಟು ಡಿಸೈನಿಂಗ್ ಬರುತ್ತೆ. ಮಗ್ ಅಂತ ಬಂದ್ರು ಸಹ ಕಲೆಕ್ಷನ್ಸ್, ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್. ಸೊ ಇದೆಲ್ಲ ಯಾವ ತರ ಕಪ್ಗಳಿದು? ಇದು ಬ್ರಾಸ್ ಇದೆ. ಓಕೆ, ಬ್ರಾಸ್ ಮಗ್. ಇದು ಕಾಪರ್ ಮಗ್. ಕಾಪರ್ ಮಗ್ಗು. ಇದ್ರಲ್ಲಿ ನೀರು ಕುಡ್ಬೋದು ಅಥವಾ ಟೀ, ಕಾಫಿ, ಹಾಲು ಈ ತರದಕ್ಕೂ ಹೋಗ್ಬೋದು. ಅಂಡ್ ಡಿಸೈನಿಂಗ್ ಬೇಕು ಅಂದ್ರೆ ವೆರೈಟೀಸ್ ಆಫ್ ಡಿಸೈನ್ಸ್ ಜೊತೆಗೆ ಲೋಟಸ್ ಶೇಪ್ ಅಲ್ಲಿ ಬೇಕು ಅಂದ್ರೆ ಸೊ ಲೋಟಸ್ ಶೇಪ್ಗೂ ಇದೆ. ಅಂಡ್ ಲಸ್ಸಿ ಗ್ಲಾಸಸ್ ಸಹ ಇದೆ ಅವ್ರ ಹತ್ರ, ನೋಡ್ತಾ ಇದ್ದೆ. ಅಂಡ್ ಇದ್ರಲ್ಲಿ ಈ ಸೈಜ್ ಇಂದ ಹಿಡಿದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಪಂಜಾಬಿ ಅನ್ಸ್ ಡಾಬಾಗ್ ಹೋಗಿದ್ರೆ ಗೊತ್ತಾಗುತ್ತೆ ಲಸ್ಸಿ ಅಂತ. ಸೊ ಇಷ್ಟು ದೊಡ್ಡದ್ರಲ್ಲೂ ಲಸ್ಸಿ ಕುಡಿತಾ ಇರ್ತಾರೆ. ಅಂಡ್ ಗ್ಲಾಸಸ್ ಇದೆ ನಿಮ್ಗೆ ಇಲ್ಲಿ, ಕಾಪರ್ ಗ್ಲಾಸಸ್ ಬೇರೆ ಬೇರೆ ಡಿಸೈನ್ ಅಲ್ಲಿ. ಅಂಡ್ ಕಾಪರ್ ಲೋಟಗಳಲ್ಲಿ ಡಿಸೈನ್ ಆಗ್ಲಿ, ಸೈಜ್ ಆಗ್ಲಿ ಅಥವಾ ಏನು ಮಾಡೆಲ್ ಆಗಿರ್ಲಿ, ಪ್ರತಿಯೊಂದು ಬೇರೆ ಬೇರೆ ಇದೆ. ಅಂಡ್ ಇದೆಲ್ಲ ಪೂಜೆ ಚಂಬುಗಳಲ್ಲ ಸರ್ ಇದು? ಪೂಜೆ ಚಂಬು. ಓಕೆ, ಇದೆಲ್ಲ ಪೂಜೆ ಚಂಬುಗಳು. ವಿತ್ ಡಿಸೈನ್ ಇದೆ, ವಿತೌಟ್ ಡಿಸೈನ್ ಇದೆ, ಪ್ಲೇನ್ ಇದೆ. ಅಂಡ್ ಡಿಸೈನ್ಸ್ ಅಲ್ಲೂ ಬೇರೆ ಬೇರೆದಿದೆ. ಬ್ರಾಸ್. ಓಕೆ, ಇದು ಲಕ್ಷ್ಮಿ ಕಳಶ. ಈ ತರ ಎಲ್ಲ ಬರುತ್ತೆ. ಇದು ಕಳಶ ಸ್ಥಾಪನೆಗೋಸ್ಕರ ನೋಡ್ತಾ ಇರ್ತೇವೆ. ಸೊ ಕಳಶ ಸ್ಥಾಪನೆಗೂ ಇದೆ. ಈ ಚಿಕ್ಕದು ಏನು ಚೆಂಬು ಅಥವಾ ಕಳಶಕ್ಕಾಗ್ಲಿ ಯಾವ್ದಕ್ಕಾದ್ರೂ ಬಳಸ್ಕೋಬಹುದು. ಮಾರ್ವಾಡಿ ಚೆಂಬು. ಓಕೆ, ಇದು ಗೀ ಪಾಟ್. ಓಕೆ. ಅಂಡ್ ದೊಡ್ಡ ದೊಡ್ಡ ಕಳಶನೂ ಇದೆ. ಸೊ ಇದು ಕಳಶ ಅಥವಾ ಬಿಂದಿಗೆ. ಓಕೆ, ದೊಡ್ಡ ಬಿಂದಿಗೆ. ಇದು ನೀರ್ ಕುಡಿಯೋದು. ಓಕೆ, ಮಟ್ಕ ತರ. ಅಂಡ್ ಇದು ದೇವಸ್ಥಾನಗಳಲ್ಲಿ ನಿಮ್ಗೆ ಗೊತ್ತು, ಲಿಂಗು ಮೇಲ್ಗಡೆ ಹಾಕಿರ್ತಾರೆ ಇದನ್ನ, ಯಾವಾಗ್ಲೂ ಅಭಿಷೇಕ ಇರ್ಲಿ ದೇವ್ರಿಗೆ ಅನ್ನೋ ತರ. ಸೊ ಹಾಗಾಗಿ. ಅಂಡ್ ಇದೆಲ್ಲ ಏನ್ ಸರ್ ಇದು? ಇದು ಬಿಂದಿಗೆ. ಓಕೆ, ಇದು ಹಣ್ಣು ಸ್ಟೋರ್ ಮಾಡ್ಕೊಳಕ್ಕಾಗಿರ್ಲಿ ಅಥವಾ ಹೂ ಸ್ಟೋರ್ ಮಾಡ್ಕೊಳಕ್ಕಾಗಿರ್ಲಿ ಅಥವಾ ಪರ್ಸನಲ್ ಆಗಿ ಏನಾದ್ರು ಸ್ಟೋರ್ ಮಾಡ್ತಾ ಇದೀರಾ ಅಂದ್ರೂ ಸಹ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಇದು ಮಿಲ್ಕ್ ಪಾಟ್. ಓಕೆ, ಅದ್ರ ಸೈಜ್ ಅವೈಲೇಬಲ್ ಇದೆಯಾ ಹೇಗೆ ಸರ್? ಸೈಜಸ್ ಇದೆ. ಓಕೆ, ಇದು ಸಾಂಡ್ಗೆನಾ? ಜರಡಿ. ಓಕೆ, ಕಾಪರ್ ಬ್ರಾಸ್ ಎರಡು ಇದೆ ಇದರಲ್ಲಿ. ಅಂಡ್ ಟೀ ಕೆಟಲ್. ಇದು ಮುಂಚೆ ನಮ್ಮ ಮನೇಲಿ ನಾವು ಚಿಕ್ಕ ಇದ್ದಾಗ ಇಲ್ಲಿ ಟೀ ಕಾಸ್ಬಿಟ್ಟು ಹಾಕ್ಬಿಟ್ಟು ಇಟ್ಟಿರೋರು, ಯಾವಾಗ ಬೇಕೋ ಅವಾಗ ಬಿಸಿ ಮಾಡ್ಕೊಂಡು ಹಾಕೊಳ್ಳೋ ತರ. ಕಾಪರ್ ಬ್ರಾಸ್ ಎರಡು ಮಿಕ್ಸ್ ಇದೆ. ಓಕೆ. ಅಂಡ್ ಹೋಮ ಹವನ ಮಾಡ್ತಾ ಇರ್ತಾರೆ ಚಿಕ್ಕ ಪುಟ್ಟದಾಗಿ. ಸೊ ಅದಕ್ಕೋಸ್ಕರ ಅಂತಂದ್ರೆ ಚಿಕ್ಕ ಈ ಸೈಜಸ್ ಎಲ್ಲ ಅವೈಲೇಬಲ್ ಇದೆ ಸರ್? ಸೈಜಸ್ ಅವೈಲೇಬಲ್ ಇದೆ. ಅಂಡ್ ಇದು ಬಂದ್ಬಿಟ್ಟು ಫುಲ್ ಸೆಟ್ಟೇ ಬರುತ್ತಲ್ವಾ? ಸೆಟ್. ಇದು ಇಡ್ಲಿಗಳನ್ನ ಹಾಕಕ್ಕೆ ಅದಕ್ಕೆ ಅಂತ. ಓಕೆ, ಇದು ಕೆಳಗಡೆ ಸ್ಟ್ಯಾಂಡ್. ಓಕೆ, ಇನ್ ಸೈಜಸ್ ಇದರಲ್ಲಿ ಬ್ರಾಸ್. ಓಕೆ, ಇದು ಸ್ಟ್ಯಾಂಡ್ ಬರುತ್ತೆ. ದೆನ್ ಇದು ಅದೇ ಇಡ್ಲು ಅಥವಾ ಇದನ್ನ ಹಾಕೋದಕ್ಕೆ, ಇದು ಅಲ್ಲಿಂದ ತುಪ್ಪ ಹಾಕೋದಕ್ಕೆ. ಸೊ ಇದ್ರಲ್ಲಿ ನಿಮ್ಗೆ ಕಾಪರ್ದು ಇದೆ, ಬ್ರಾಸ್ದು ಇದೆ. ಸೊ ಇದು ಕಾಪರ್ದು. ಅಂಡ್ ಸೇಮ್ ಇದ್ರಲ್ಲಿ ಸೆಟ್ ಬರುತ್ತೆ ನಿಮ್ಗೆ, ಕೆಳಗಡೆ ಒಂದು ಸ್ಟ್ಯಾಂಡ್ ಬರುತ್ತೆ. ಇನ್ನು ಈ ತರದ್ ನಿಮ್ಗೆ
ಶೋ ಪೀಸಸ್ ಆಗಿ ಅಥವಾ ಏನು ಗಿಫ್ಟಿಂಗ್ ಪರ್ಪಸ್ ಆಗಿ ಕೊಡ್ಬೋದು. ಅಂದ್ರೆ ಇಲ್ಲಿ ನಿಮ್ಗೆ ಮೇಲ್ಗಡೆ ಈ ತರ ಕವರ್ ಬರುತ್ತೆ, ಕೆಳಗಡೆ ಈ ತರ ದೀಪ ಬರುತ್ತೆ. ಫುಲ್ ಸೆಟ್ ಇದು. ಅಂಡ್ ಇದು ಏನ್ ಸರ್ ಇದು? ಇದು ಪಾಟ್ ಇದೆ, ಓಕೆ, ಫ್ಲವರ್ ಇಡೋದಕ್ಕೆ. ಫ್ಲವರ್ ಪಾಟ್. ಫ್ಲವರ್ ಪಾಟ್. ಓಕೆ, ಫ್ಲವರ್ ಪಾಟ್ ಈ ತರ ಡಿಸೈನ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ನನ್ಗೆ ವಂಡರ್ ಅನಿಸ್ತಾ ಇದೆ. ಅಂಡ್ ಇದೆಲ್ಲ ಆಮೆಗಳು ಸಹ ಇದೆ. ಇಲ್ಲಿ ಸರ್ ವಾಸ್ತುಗೋಸ್ಕರನ ಅಥವಾ ವಾಸ್ತುಗೋಸ್ಕರ. ನಿಮ್ ಸೈಡ್ ಇಂದ ನೋಡಿದ್ರೆ ಟ್ರಾನ್ಸ್ಪರೆಂಟ್ ಅನ್ಸುತ್ತೆ ಇದು. ಓಕೆ, ದೆನ್ ಈ ತರ ನೀವು ನೋಡಿದಾಗ ಇಲ್ಲಿ ನಿಮ್ಗೆ ಮಂತ್ರ ಇರುತ್ತೋ ಅಥವಾ ಏನು ಶ್ರೀಚಕ್ರ ಇರೋದು ಈ ತರದೆಲ್ಲ ಡಿಸೈನ್ಸ್ ಕಾಣ್ತಾ ಇದ್ದಲ್ಲಿ. ಇದ್ರಲ್ಲಿ ಸೈಜಸ್ ಅವೈಲೇಬಲ್ ಇದೆಯಾ ಸರ್? ಸೈಜಸ್ ಇದೆ ಅಂದ್ರೆ. ಅಂಡ್ ಇದು ಏನ್ ಸರ್ ಇದು? ಡೆಕೋರೇಟಿವ್ ಪೀಸ್ ತರ ಯೂಸ್ ಮಾಡಿದ್ರೆ ಅಥವಾ ಹೇಗೆ? ಅಭಿಷೇಕ್ ಪಾತ್ರ. ಅಭಿಷೇಕ್ ಪಾತ್ರ. ಓಕೆ, ಮುಂದ್ಗಡೆ ನಂದಿ ಇದೆ ಇಲ್ಲಿ. ನಂದಿ ಇದೆ. ಓಕೆ, ಅಭಿಷೇಕ್ ಪಾತ್ರ ಇದು. ದೇವಸ್ಥಾನದ ಗೋಪುರದ ಮೇಲೆಗೋಸ್ಕರ ಕಳಶ ತಗೊಳ್ತಾ ಇದ್ರೆ ದೇವಸ್ಥಾನಕ್ಕೆ ಯಾರಾದ್ರು. ಸೊ ದೇವಸ್ಥಾನದ ಕಳಶಗಳು ಸಹ ಇದೆ ಅವ್ರ ಹತ್ರ. ಸೊ ಇದ್ರಲ್ಲಿ ಸೈಜಸ್ ಎಲ್ಲ ಸೈಜಸ್ ಇದೆಯಾ? ಎಲ್ಲ ಸೈಜಸ್ ಇದೆ. 6 ಇಂಚಿಂದ 42 ಇಂಚ್ ವರೆಗೂ ಇದೆ. 6 ಇಂಚಿಂದ 42 ಇಂಚ್ ವರೆಗೂ ಇದೆ. ಅಂಡ್ ಕಾಪರ್ ಮತ್ತೆ ಬ್ರಾಸ್ ಎರಡರಲ್ಲೂ ಇದೆ ಅಲ್ವಾ ಸರ್? ಎರಡು ಅವೈಲೇಬಲ್ ಇದೆ. ಓಕೆ, ಸೊ ಕಾಪರ್ ಮತ್ತೆ ಬ್ರಾಸ್ ಎರಡು ಅವೈಲೇಬಲ್ ಇದೆ ಅವ್ರ ಹತ್ರ. ಸೊ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂತ. ನಾನು ಕೆಳಗಿಂದ ಮೇಲ್ಗಡೆವರೆಗೂ ಹೋಗಿ ಅಡ್ಡಾಡಿ ಇಷ್ಟು ಕಲೆಕ್ಷನ್ ನೋಡಸ್ಕೆ ತಲೆ ಗಿರ್ ಅಂದ್ಬಿಡ್ತು. ಯಾಕೆ ಅಂದ್ರೆ ಕಲೆಕ್ಷನ್ಸ್ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನಾನು ಬರೀ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ನಿಜಕ್ಕೂ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಅಂದಂಗೆ ಕೆಳಗಿಂದ ಹಿಡಿದು ಮೇಲಿಂಗ್ ಅಂತ ಅಂದ್ರೆ ಕೆಳಗಡೆ ಫ್ಲೋರ್ ಇಂದ ಹಿಡಿದು ಮೇಲ್ಗಡೆ ಫ್ಲೋರ್ ಟೋಟಲ್ ಆಗಿ ಅಷ್ಟು ಫ್ಲೋರ್ ಅಲ್ಲೂ ನಿಮ್ಗೆ ಬೇರೆ ಬೇರೆ ಅಂದ್ರೆ ಒಂದೊಂದ್ ಫ್ಲೋರ್ ಅಲ್ಲಿ ಒಂದೊಂದು ಕಲೆಕ್ಷನ್ಸ್ ಇದೆ. ಸೊ ನಾನು ಇಲ್ಲಿ ನನ್ಗೆ ಇಷ್ಟ ಆಗ್ತಿದ್ದು ಪ್ರತಿಯೊಂದನು ಏನು ಅಂದ್ರೆ ಹಳೆ ಕಾಲದ ಐಟಮ್ಸ್ ಗಳನ್ನ ಈಗಿನ ಮಾಡರ್ನ್ ಟಚ್ ಕೊಟ್ಟಿರೋದಾಗಿರ್ಲಿ. ಅಂಡ್ ಅದಲ್ದೇನೆ ಕಲೆಕ್ಷನ್ಸ್ ನೀವು ಎಲ್ಲಿ ಹುಡುಕಿದ್ರು ಇಷ್ಟು ಕಲೆಕ್ಷನ್ ಸಿಗಲ್ಲ. ಅಂಡ್ ಇಷ್ಟು ಡಿಸೈನ್ ಸಿಗಲ್ಲ. ನಿಮ್ಗೆ ಒಂದು ಡಿಸೈನ್ ಏನಾದ್ರು ಇಷ್ಟ ಆಯ್ತಂದ್ರೆ ಅದ್ರಲ್ಲಿ ಪ್ಯಾಟರ್ನ್ಸ್ ಗಳು ಬೇರೆ ಇದೆ. ಅಂಡ್ ಅದ್ರಲ್ಲಿ ನಿಮ್ಗೆ ಕಾಪರ್ ಬ್ರಾಸ್ ಅಂತ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮ್ಗೆ. ಅಂಡ್ ಮಿಕ್ಸ್ ಕಲರ್ ಅಲ್ಲೂ ಸಿಗುತ್ತೆ. ನಿಜ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಕಲೆಕ್ಷನ್ಸ್ ಇದೆ ಅಂದ್ರೆ ನೀವು ಬಂದು ವಿಸಿಟ್ ಮಾಡಿದಾಗ ನಿಮ್ಗೂ ತಲೆ ತಿರ್ಗದಂತ್ರು ಗ್ಯಾರಂಟಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದ್ರು ಇನ್ನಷ್ಟು ಕಲೆಕ್ಷನ್ಸ್ ಬೇಕು ಅಂದ್ರೆ ಶಾಪ್ ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೆ. ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ನ ತಗೊಳ್ಳಿ ಅಂತ ಹೇಳ್ತಾ. ಅಂಡ್ ಯಾವ್ದು ಇಲ್ಲಿ ಬಂದ್ಮೇಲೆ ನೀವು ಏನು ಪರ್ಚೇಸ್ ಮಾಡ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್. ಅಂಡ್ ಅದಲ್ದೇನೆ ಈ ಒಂದು ಜಾಗದಲ್ಲಿ ಮನೆಗಿಂದ ಹಿಡಿದು ದೇವಸ್ಥಾನ ಬೇಕಾದ್ರೆ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ. ಸೊ ಈ ಜಾಗನ ಮಿಸ್ ಮಾಡಬೇಡಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.